ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದನ ಹಬ್ಬದ ದಿನ ಮೈ ತುಂಬ ಕೆಲಸ ಇಟ್ಕೊಂಡು ಇಲ್ಲಿ ಯಾಕೆ ಕೂತಿದ್ಯಾ? ಕೊಬ್ಬರಿ ತುರ್ದು ಅವಲಕ್ಕಿ ನೆನೆಯಾಕು ಅಂತ ಹೇಳದ್ನಲ್ಲ, ನೆನೆಯಾಕ್ದಾ? ಅಯ್ಯೋ ಅಮ್ಮ, ಕೊಬ್ಬರಿ ತುರಿಯೋದಿರ್ಲಿ, ಅಲ್ಲಿ ನೋಡಮ್ಮ, ಅಡುಗೆ ಮನೆಯಲ್ಲಿ ಸೊಸೆ ಮಾವ ಇಬ್ರು ಸೇರ್ಕೊಂಡು ಹಬ್ಬದ ಸಂಭ್ರಮ ಮಾಡ್ತಾ ಇದ್ದಾರೆ. ಆ ಸಂಭ್ರಮ ನೋಡಕ್ಕಾಗದೆ ಬಂದಿಲ್ಲಿ ಕೂತಿದ್ದೀನಿ. ಮಾವ, ಇದನ್ನ ನಾವು ನೈವೇದ್ಯಕ್ಕೆ ಅಂತ ಮಾಡ್ತಿರೋದು, ಟೇಸ್ಟ್ ಮಾಡೋ ಹಾಗಿಲ್ಲ. ಆದ್ರೆ ಸಿಹಿ ಕರೆಕ್ಟ್ ಆಗಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ಮನಸ್ಸಲ್ಲಿ ಸಿಹಿ ಇದ್ದಾಗ, ಮಾಡೋ ಕೆಲಸ ಶ್ರದ್ಧೆ ಭಕ್ತಿ ಇದ್ದಾಗ ಎಲ್ಲ ಸರಿಯಾಗೇ ಇರುತ್ತಮ್ಮ. ಆಗ ಒಂದ್ ವೇಳೆ ಸಪ್ಪೆ ಇದ್ರೂ ನಿಮ್ ಕೈಯಾರ ಪ್ರಸಾದ ಕೊಡ್ತಿರ್ಲ, ಆಗ ಸಿಹಿ ಆಗ್ಬಿಡುತ್ತೆ ಬಿಡಿ. ಅಬ್ಬಬ್ಬಬ್ಬಬ್ಬ, ಏನೇ ಅವ್ರ ಮೆರ್ದಾಟ! ಊರಲ್ಲಿ ಇಲ್ದಿರೋ ಮಾವ ಸೊಸೆ ತರ ಆಡ್ತವ್ರೆ. ಏನ್ ಆಡ್ತವ್ರೆ, ಏನ್ ಮಾಡ್ತವ್ರೆ, ಅಯ್ಯೋ ನೋಡಕ್ ಆಗ್ತಿಲ್ಲ. ಅದಕ್ಕೆ ಅಲ್ವೇನಮ್ಮ ನಾನು ಇಲ್ಲಿಗೆ ಬಂದು ಕೂತಿರೋದು. ಅಡುಗೆ ಮನೆನ ಅವ್ರು ಸ್ವಂತ ಮಾಡ್ಕೊಂಬಿಟ್ಟವ್ರೆ. ಹೋಗ್ಲಿ ಬಿಡು, ಏನೋ ಮಾಡ್ತಾವ್ರಲ್ಲ ಮಾಡ್ಲಿ. ಅವಲಕ್ಕಿ ತಗೊಳ್ಳಿ. ಓಹೋ, ಅಡುಗೆ ಮನೆಯಲ್ಲ ಗಮನಿಸ್ತಾ ಇದ್ದೀರಾ? ನಮಗೊಂಚೂರು ಟೇಸ್ಟ್ಗೆ ಅಂತ ಹಾಕ್ಬೋದೆ? ಅಯ್ಯೋ, ಇವತ್ತು ಉಪವಾಸ ಅಂತ ಹೇಳಿಲ್ವಾ ಅಲ್ಲಿದ್ರೆ? ಇದೆಲ್ಲ ನೈವೇದ್ಯಕ್ಕೆ ಅಂತ ಮಾಡ್ತಾ ಇರೋದು. ಪೂಜೆ ಆದ್ಮೇಲೆ ಇದನ್ನ ಪ್ರಸಾದ ಅಂತ ಕೊಡ್ತೀವಿ, ಆಗ ತಿನ್ನೋರಂತೆ. ಓ, ನೀವು ಪ್ರಸಾದನ ಕೈಗೆ ಹಾಕ ತನಕ ನಾವು ಬಾಯಿಗೇನು ಹಾಕಂಗಿಲ್ವೇ? ಅಯ್ಯೋ, ಬೇಯಿಸಿದ್ದೇನು ತಿನ್ನಬಾರ್ದು. ಆಗ ಒಂದ್ ವೇಳೆ ಹೊಟ್ಟೆ ಹಸಿದ್ರೆ ಸ್ವಲ್ಪ ಫಲಾಹಾರ ತಿನ್ಬೋದು. ಓ, ಒಳ್ಳೆ ಕಥೆ ಆಯ್ತಲ್ಲ. ಈಗ ಇದು ಉಪವಾಸದ ಕಾರ್ಯಕ್ರಮ ಮುಗಿಯೋದು ಯಾವಾಗ? ಇಡೀ ದಿನ ಉಪವಾಸ ಮಾಡ್ಬೇಕು, ರಾತ್ರಿ ಎಲ್ಲ ಜಾಗರಣೆ ಮಾಡ್ಬೇಕು. ಜಾಗರಣೆ ಮುಗಿತಿದ್ದ ಹಾಗೆ ಬೆಳಗಾಗಿದ ತಕ್ಷಣ ಪೂಜೆ ಮಾಡಿ ಉಪವಾಸ ಮುರಿಬಹುದು. ಓ, ಬೆಳಗ್ಗೆ ತನಕ ಹಸ್ಕೊಂಡು ನನ್ನ ಕೈಲಂತೂ ಇರೋದಕ್ಕಾಗಲ್ಲ. ಈ ಕಾರ್ಯಕ್ರಮ ಇಷ್ಟೊಂದಿದೆ ಅಂತಂದ್ರೆ ಮಾವ, ನೀವು ಅಂದ ಹಾಗೆ ಈ ಫಲಹಾರ ಏನಾರ ಸೇವಿಸ್ಬೋದು ಅಂತಂದ್ರಲ್ಲ, ತಿನ್ಬಹುದಂತ ಮಮ್ಮಿನ ಒಂದು ಮಾತು ಕೇಳ್ಕೊಂಡ್ ಬಂದ್ಬಿಡ್ಲಾ? ರೀ, ಹೇಗೆ ಕಾಣಿಸ್ತಿದ್ದೀನಿ? ಮಾವ, ಹೇಗೆ ಕಾಣಿಸ್ತಿದ್ದೀನಿ? ಸಾಕ್ಷಾತ್ ಪಾರ್ವತಿ ದೇವಿ ತರನೇ ಕಾಣ್ತಾ ಇದ್ರಿ. ಕಿರೀಟ ಒಂದು ಕಮ್ಮಿ ಅಷ್ಟೇ. ಅಂತಮ್ಮನವ್ರೆ, ಶ್ರಾವಣಿ ಮೊರೆ, ನಿಮ್ಮ ಕೈಯಾರ ದೇವರಿಗೆ ದೀಪ ಹಚ್ಚಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.